ಮುಖ್ಯಮಂತ್ರಿ ಆಗಲು ಯಾರಿಗೆ ಬೇಕಾದರೂ ಅವಕಾಶ ಇದೆ. ಶಿವಮೊಗ್ಗದಲ್ಲಿ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಯನ್ನ ಮಾಡುವವರು ಯಾರು? ಶಾಸಕರು. ಮುಖ್ಯಮಂತ್ರಿ ಆಗುವವರಿಗೆ ನಾವು ಬೇಡ ಅನ್ನೋದಕ್ಕಾಗಲ್ಲ. ಸಿಎಂ ಆಗುವುದಕ್ಕೆ ಹೈಕಮಾಂಡ್ ಹಾಗೂ ಶಾಸಕರು ಒಪ್ಪಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಕೇಸ್ ನಡೀತಾ ಇದೆ, ಅಲ್ಲಿವರೆಗೆ ಯಾರೂ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಅದರ ಜೊತೆ ಕೇಸು ನಡೀತಾ ಇದೆ. ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು. ಈ ಮೂರು ಹೇಳಿಕೆಗಳು ಇದರಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಮಾತಾಡಬೇಡಿ ಅಂತ ಹೇಳ್ತಾ ಇದ್ದೀರೋ ಅಥವಾ ಎಲ್ರಿಗೂ ಅವಕಾಶ ಇದೆ ಮಾತಾಡಿ ಅಂತ ಹೇಳ್ತಾ ಇದ್ದೀರೋ, ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರೋ, ಅಥವಾ ಕೇಸ್ ಆಗ್ತಾ ಇದೆ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀರೋ, ಅದು ಏನು ಹೇಳ್ತಿದ್ದಾರೋ ಅವ್ರಿಗೆ ಗೊತ್ತು. ಮುಖ್ಯಮಂತ್ರಿ ಆಗಕ್ಕೆ ಹೇಳಿಕೆ ಕೊಡೋಕ್ಕೆ ಯಾರು ಬೇಕಾದರೂ ಆಗ್ಲಿಕ್ಕೆ ಅವಕಾಶ ಈ ರಾಜ್ಯದಲ್ಲಿ ದೇಶದಲ್ಲಿ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವು ಎಮ್ ಎಲ್ ಎಗಳಿದ್ದೀವಿ ರೀ, ನಾವು 136 ಎಮ್ ಎಲ್ ಎಗಳಿದ್ದೀವಿ. ನಾವು ಕೈ ಎತ್ತಬೇಕಲ್ಲ. 136 ಜನ ಎಮ್ ಎಲ್ ಎ ನಾವು ಕೈ ಎತ್ತಿದಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಕೇಂದ್ರದ ನಾಯಕರು ನಮ್ಮ ಕೈ ಎತ್ತಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಯುತ್ತೆ. ಸುಮ್ಮನೆ ಅವರು ಪಾಪ ಹೇಳಿಕೆ ಕೊಡೋದು ನಾವು ಬೇಡ ಅನ್ನೋಕ್ಕಲ್ಲ. ಆಸೆ ಇದ್ದವರೆಲ್ಲ ಹೇಳಿಕೆ ಕೊಡಲಿ, ನಾನು ಯಾವುದು ಬೇಡ ಅನ್ನೋದಲ್ಲ. ಅದರಿಂದ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಇದೆ, ಅದು ನಾನು ಬೇಡ ಅನ್ನೋದಲ್ಲ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವಲ್ಲಂದ್ರೆ ನಮ್ಮನ್ನು ಕೇಳಬೇಕಲ್ಲ. ನಾವು 136 ಜನರ ವಯಸ್ಸಂದರೆ ಅವರು ಮುಖ್ಯಮಂತ್ರಿ ಆಗೋದು. ಈಗ ಇಷ್ಟೊಂದು ಜನ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಯಾರೂ ಸಿಎಂ ಆಗ್ತೇನೆ ಅಂತ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಅವರು ಸಿಎಂ ಆಗೋದಕ್ಕೆ ಆ ಕುರ್ಚಿ ಖಾಲಿನೂ ಇಲ್ಲ. ಕುರ್ಚಿ ಖಾಲಿ ಇಲ್ಲದಿದ್ದಾಗ ಹೇಗೆ ಮುಖ್ಯಮಂತ್ರಿ ಆಗ್ತಾರೆ? ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ. ಸ್ವಪಕ್ಷೀಯರ ಸಿಎಂ ರೇಸ್ ಹೇಳಿಕೆಗೆ ಸಿದ್ದು ತಿರುಗೇಟು ಕೊಟ್ಟಿದ್ದಾರೆ. ಹೊಸ ಹೆಸರುಗಳು ಎಂಟ್ರಿ ಆಗ್ತಾ ಇದ್ದಾವೆ. ಹಳೆ ಹೆಸರುಗಳು ಕೂಡ ನಾವು ಆಗ್ತೀವಿ ಅಂತೇಳಿ ಟವಲ್ ಹಾಸ್ತಾ ಇದ್ದಾರೆ. ಇದರ ಮಧ್ಯ ಮುಖ್ಯಮಂತ್ರಿಗಳೇ ಸಮಜಾಯಿಷಿ ಕೊಟ್ಟಿದ್ದಾರೆ. ಖಾಲಿ ಇಲ್ಲ, ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಮುಖ್ಯಮಂತ್ರಿ ಆಗಲು ಯಾರಿಗೆ ಬೇಕಾದರೂ ಅವಕಾಶ ಇದೆ. ಶಿವಮೊಗ್ಗದಲ್ಲಿ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಯನ್ನ ಮಾಡುವವರು ಯಾರು? ಶಾಸಕರು. ಮುಖ್ಯಮಂತ್ರಿ ಆಗುವವರಿಗೆ ನಾವು ಬೇಡ ಅನ್ನೋದಕ್ಕಾಗಲ್ಲ. ಸಿಎಂ ಆಗುವುದಕ್ಕೆ ಹೈಕಮಾಂಡ್ ಹಾಗೂ ಶಾಸಕರು ಒಪ್ಪಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಕೇಸ್ ನಡೀತಾ ಇದೆ, ಅಲ್ಲಿವರೆಗೆ ಯಾರೂ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಅದರ ಜೊತೆ ಕೇಸು ನಡೀತಾ ಇದೆ. ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು. ಈ ಮೂರು ಹೇಳಿಕೆಗಳು ಇದರಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಮಾತಾಡಬೇಡಿ ಅಂತ ಹೇಳ್ತಾ ಇದ್ದೀರೋ, ಅಥವಾ ಎಲ್ರಿಗೂ ಅವಕಾಶ ಇದೆ ಮಾತಾಡಿ ಅಂತ ಹೇಳ್ತಾ ಇದ್ದೀರೋ, ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರೋ, ಅಥವಾ ಕೇಸ್ ಆಗ್ತಾ ಇದೆ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀರೋ, ಅದು ಏನು ಹೇಳ್ತಿದ್ದಾರೋ ಅವ್ರಿಗೆ ಗೊತ್ತು. ಮುಖ್ಯಮಂತ್ರಿ ಆಗಕ್ಕೆ ಹೇಳಿಕೆ ಕೊಡೋಕ್ಕೆ ಯಾರು ಬೇಕಾದರೂ ಆಗ್ಲಿಕ್ಕೆ ಅವಕಾಶ ಈ ರಾಜ್ಯದಲ್ಲಿ ದೇಶದಲ್ಲಿ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವು ಎಮ್ ಎಲ್ ಎಗಳಿದ್ದೀವಿ ರೀ, ನಾವು 136 ಎಮ್ ಎಲ್ ಎಗಳಿದ್ದೀವಿ. ನಾವು ಕೈ ಎತ್ತಬೇಕಲ್ಲ. 136 ಜನ ಎಮ್ ಎಲ್ ಎ ನಾವು ಕೈ ಎತ್ತಿದಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಕೇಂದ್ರದ ನಾಯಕರು ನಮ್ಮ ಕೈ ಎತ್ತಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಯುತ್ತೆ. ಸುಮ್ಮನೆ ಅವರು ಪಾಪ ಹೇಳಿಕೆ ಕೊಡೋದು ನಾವು ಬೇಡ ಅನ್ನೋಕ್ಕಲ್ಲ. ಆಸೆ ಇದ್ದವರೆಲ್ಲ ಹೇಳಿಕೆ ಕೊಡಲಿ, ನಾನು ಯಾವುದು ಬೇಡ ಅನ್ನೋದಲ್ಲ. ಅದರಿಂದ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಇದೆ, ಅದು ನಾನು ಬೇಡ ಅನ್ನೋದಲ್ಲ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವಲ್ಲಂದ್ರೆ ನಮ್ಮನ್ನು ಕೇಳಬೇಕಲ್ಲ. ನಾವು 136 ಜನರ ವಯಸ್ಸಂದರೆ ಅವರು ಮುಖ್ಯಮಂತ್ರಿ ಆಗೋದು. ಈಗ ಇಷ್ಟೊಂದು ಜನ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಯಾರೂ ಸಿಎಂ ಆಗ್ತೇನೆ ಅಂತ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಅವರು ಸಿಎಂ ಆಗುವುದಕ್ಕೆ ಆ ಕುರ್ಚಿ ಖಾಲಿನೂ ಇಲ್ಲ. ಕುರ್ಚಿ ಖಾಲಿ ಇಲ್ಲದಿದ್ದಾಗ ಹೇಗೆ ಮುಖ್ಯಮಂತ್ರಿ ಆಗ್ತಾರೆ? ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ. ಸ್ವಪಕ್ಷೀಯರ ಸಿಎಂ ರೇಸ್ ಹೇಳಿಕೆಗೆ ಸಿದ್ದು ತಿರುಗೇಟು ಕೊಟ್ಟಿದ್ದಾರೆ. ಹೊಸ ಹೆಸರುಗಳು ಎಂಟ್ರಿ ಆಗ್ತಾ ಇದ್ದಾವೆ. ಹಳೆ ಹೆಸರುಗಳು ಕೂಡ ನಾವು ಆಗ್ತೀವಿ ಅಂತೇಳಿ ಟವಲ್ ಹಾಸ್ತಾ ಇದ್ದಾರೆ. ಇದರ ಮಧ್ಯ ಮುಖ್ಯಮಂತ್ರಿಗಳೇ ಸಮಜಾಯಿಷಿ ಕೊಟ್ಟಿದ್ದಾರೆ. ಖಾಲಿ ಇಲ್ಲ,
ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.